ಅನೇಕ ವಿಚಾರಗಳನ್ನು ನಾವು ಪಬ್ಲಿಕ್ ಡೊಮೇನಿಗೆ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ತಾವು ಕೂಡ ಅರ್ಥ ಮಾಡ್ಕೊಳ್ತೀರಿ ಅಂತ ಅಂದ್ಕೊಳ್ತೀನಿ. ಎರಡನೇ ಕೇಸು ಕೂಡ ರಿಜಿಸ್ಟರ್ ಆಗಿದೆ ಅನ್ನುವಂಥದ್ದು ಈಗಾಗಲೇ ತಮಗೂ ಎಲ್ಲ ಗೊತ್ತಾಗಿದೆ. ಅವರನ್ನು ಮ್ಯಾಜಿಸ್ಟ್ರೇಟ್ ಮುಂದೆನೇ ಸ್ಟೇಟ್ಮೆಂಟ್ ಕೊಡಿಸೋದಕ್ಕೆ ಅವರು ನಿನ್ನೆ ಎಲ್ಲ ಕ್ರಮ ತಗೊಂಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆನೇ ಅವರು ಸ್ಟೇಟ್ಮೆಂಟು ಆ ಪ್ರೋಸೆಸ್ ನಡೀತಾ ಇದೆ, ಇವತ್ತಿಗೂ ಕಂಟಿನ್ಯೂ ಆಗುತ್ತೆ. ಯಾಕೆಂದರೆ ಯಾರು ಕೂಡ ಮುಂದೆ ಪೊಲೀಸ್ನವರು SITನವರು ಒತ್ತಾಯ ಮಾಡಿದರು ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಅಂಥೇಳಿ, ನಾಳೆ ದಿವಸ ಬರಬಾರ್ದು ಅಂಥೇಳಿ ಸ್ಟ್ರೈಟ್ ಅವೇ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೇ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ 164 ಕೊಡಿಸ್ತಾ ಇದ್ದಾರೆ. ಈ ಮಧ್ಯೆ ನಾವು 41A ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದು. ನೋಟಿಸಿಗೆ ಅವರು ಪ್ರಜ್ವಲ್ ಅವರ ಅಡ್ವೊಕೇಟು ನಮಗೆ ಸಮಯ ಕೊಡಿ 6 ದಿವಸ ಅಂತೇಳಿ ಅವರು ಪತ್ರ ಬರೆದಿದ್ದಾರೆ SITಗೆ. ಅದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಪ್ರಾವಿಷನ್ ಇಲ್ಲ ಅಂಥೇಳಿ ತಿಳಿಸಿದ್ದಾರೆ. ಮತ್ತು ಮಾನ್ಯ ರೇವಣ್ಣ ಅವರಿಗೆ ಕೂಡ ಅದು 41A ಕೊಟ್ಟಿದೆ. ಅವರು ನನಗೆ 24 ಅವರ್ಸು ಕೊಡಿ ಟೈಮ್ ಅಂತೇಳಿದರು. ಟೈಮ್ ಕೊಡೋಕ್ಕಾಗಿಲ್ಲ ಅಂತ ಮತ್ತೊಂದು ಪ್ರೊಸೀಜರಲ್ಲಿ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ. ಯಾಕೆಂದರೆ ಅಲ್ಲೇನಿದೆ ಲಾನಲ್ಲಿ ಡ್ಯೂ ಆಪರ್ಚುನಿಟೀಸ್ ಹ್ಯಾಸ್ ಟು ಬಿ ಗಿವನ್ ಅಂತ ಇದೆ. ಸೊ ಅದಕ್ಕೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ. ಅವರು ಒಂದು ವೇಳೆ ಅವರು ಮತ್ತು ಆ ನೋಟಿಸಿಗೂ ರೆಸ್ಪಾಂಡ್ ಮಾಡದಿದ್ದರೆ ಮುಂದೆ ಏನು ಕ್ರಮ ತಗೋಬೇಕು, ಕಾನೂನಿನಲ್ಲಿ ಏನು ಪ್ರೊವಿಷನ್ ಇದೆ ಆ ರೀತಿ ಕ್ರಮ ತಗೊಳ್ತಾರೆ. ಯಾರಿಗೆ? ಪ್ರಜ್ವಲ್ ಅವ್ರ ಮನೆ ಮೇಲೆ ರೈಡ್ ಆಗಿದೆಯಾ ಸರ್? ಗೊತ್ತಿಲ್ಲಪ್ಪ ನನಗೆ, 3 ಮನೆ ಮೇಲೆ ರೈಡ್ ಆಗಿದೆ, ನನಗೆ ಅದು ಮಾಹಿತಿ ಇಲ್ಲ. ಆದರೆ ಲುಕೌಟ್ ನೋಟಿಸನ್ನು ಕೂಡ ಕೊಟ್ಟಿದ್ದೆ. ಲುಕೌಟ್ ಆಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲ ಪ್ರಕಾರ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳಿಗೂ ಪತ್ರ ಬರೆದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿ ಪ್ರಧಾನಮಂತ್ರಿಗೂ ಕೂಡ ಬರೆದಿದ್ದಾರೆ ಮುಖ್ಯಮಂತ್ರಿಗಳು. ಇದೆಲ್ಲ ನಡೀತಾ ಇದೆ. ಎಲ್ಲ ಎವ್ರಿಥಿಂಗ್ ಈಸ್ ಗೋಯಿಂಗ್ ಅಕಾರ್ಡಿಂಗ್ ಟು ದಿ ಲಾ ಆ್ಯಂಡ್ ಅಷ್ಟೇ ಸ್ಪೀಡಾಗಿ ನಡೀತಾ ಇದೆ. ಅದು ಕೂಡ ಮಾಹಿತಿ ಬಂದೆ, ಅದನ್ನು ಕೂಡ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್ ಅಂತೇಳಿ ಪೊಲೀಸ್ನವರು ಅದನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ದರೆ ಅದನ್ನು ಕೂಡ ಇದರ ಜೊತೆಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ಇದು SITನವರೇ ಅದನ್ನು ಇನಿಷಿಯೇಟ್ ಮಾಡ್ತಾರೆ. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅನೇಕ ವಿಚಾರಗಳು ಕೂಡ ಮಾಹಿತಿಗಳು ಒಂದೊಂದಾಗಿ ಬರ್ತಾ ಇದೆ. ಅದೆಲ್ಲವನ್ನು SITನವರು ಎಕ್ಸಾಮಿನ್ ಮಾಡಿಕೊಂಡು ಇನ್ನೂ ಕೆಲವರು ಬಂದು ಸ್ಟೇಟ್ಮೆಂಟ್ಗಳು ಕೊಡಬೇಕು ಅನ್ನೋದು ಇದೆ. ಅದನ್ನು ಅದು ಆಗೋವರೆಗೂ ನಾವು ಅದನ್ನು ಹೇಳಕ್ಕೆ ಬರೋದಿಲ್ಲ. ಸರಿ, ವಿದೇಶಾಂಗ ಸಚಿವಾಲಯದವರು ಹೇಳ್ತಿದ್ದಾರೆ ಕೋರ್ಟ್ ಡೈರೆಕ್ಷನ್ಸ್ ಇಲ್ಲದೆ ನಾವು ಪಾಸ್ಪೋರ್ಟ್ ರದ್ದು ಮಾಡ್ಲಿಕ್ಕೆ ಬರಲ್ಲ. ಇನ್ನು ಕೋರ್ಟ್ ಇಲ್ಲ, ಅವರಿಗೇನು ಪ್ರೊಸೀಜರ್ ಬಂದಿದೆಯಾ ಗೊತ್ತಿಲ್ಲ. ಅವರಿಗೇನು ಪ್ರೊಸೀಜರ್, ನಾವು ಪ್ರೊಸೀಜರ್ ಬಿಟ್ಟು ಮಾಡಿ ಅಂತ ನಾವು ಹೇಳೋಕ್ಕಾಗೋದಿಲ್ವಲ್ಲ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದೀವಿ, ಅದು ಮಾಡ್ಬೋದು ಅವರು. ನಾವು ನೀವು ಪಾಸ್ಪೋರ್ಟೇ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇಲ್ಲ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂದರೆ ಕೆಲವು ಇಮ್ಯುನಿಟಿ ಇರುತ್ತೆ, ಅದಕ್ಕೋಸ್ಕರ ನಾವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಪತ್ರ ಬರೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು. ಅದು ಮಾಡ್ಬೋದು. ಅದು ಸರ್, ಈಗ ಗಡುವು ನೀವು ಕೊಡೋದಕ್ಕಾಗಲ್ಲ ಅವರಿಗೆ ಅಂತ ವಕೀಲರು ತಿಳಿಸಿದ್ರಿ. ಸೊ ಯಾವಾಗ ಅಟೆಂಡ್ ಆಗಬೇಕು ಅವರು? ಅಲ್ಲ, 24 ಅವರ್ಸಲ್ಲಿ ಆಗಬೇಕು ಅಂತ ಕಾನೂನಲ್ಲಿರೋದು. ಅದನ್ನು ಕೊಟ್ಟಿದ್ದೀವಿ ಮತ್ತು 1 more ನೋಟಿಸ್ ಕೊಟ್ಟಿದ್ದೀವಿ. ಈಗ ಅದು 24 ಅವರ್ಸ್, ಫರ್ದರ್ 24 ಅವರ್ಸ್ ಆಗುತ್ತೆ. ಅಷ್ಟರೊಳಗಡೆ ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಇಲ್ಲ, ನಮಗೆ ಸಿಕ್ಕಿರೋ ಟಿಕೆಟ್ ಪ್ರಕಾರ ಜರ್ಮನಿಗೆ ಹೋಗಿದ್ದಾರೆ ಅಂತ. ಈಗ ನಾವು ಜರ್ಮನಿಯಲ್ಲಿ ವೆರಿಫಿಕೇಷನ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಅದು ನಮ್ಮ ಇದರಲ್ಲಿ ಬರೋದಿಲ್ಲ, ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ನಾವೇನಪ್ಪ ಮಾಡ್ಬೋದು ಅಂದರೆ ಇಲ್ಲಿಂದ ನಾವು ಯಾರನ್ನಾದರೂ ಕಳಿಸಿ ಅವ್ರನ್ನ ಅಲ್ಲಿಂದ ಸೆಕ್ಯೂರ್ ಮಾಡ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ಬೋದು. ಅದು ನೆಕ್ಸ್ಟ್ ಫೇಸ್ನಲ್ಲಿ ಆಗ್ತದೆ. ಈಗ ಅದನ್ನು ಮಾಡೋಕ್ಕೆ ಹೋಗಲ್ಲ. ಹಾಜರಾಗದೇ ಇದ್ರೆ ಬಂಧಿಸ್ತೀವಿ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಅದು ಕಾನೂನಲ್ಲಿ ಪ್ರಾವಿಷನ್ ಇದೆ. ರೇವಣ್ಣ ಇನ್ನೂ ವಿಚಾರಣೆಗೆ ಹಾಜರಾಗಿಲ್ಲ, ಅವ್ರನ್ನ ಅದೇ ಈಗ ಎರಡನೇ ಸೆಕೆಂಡ್ ನೋಟಿಸ್ ಕೊಟ್ಟಿದ್ದೀವಲ್ಲ, ಸೆಕೆಂಡ್ ನೋಟಿಸ್ ಕೊಟ್ಟಿದ್ದೀವಿ. ಅದಕ್ಕೆ 24 ಅವರ್ಸ್ ಸಮಯ ಇರುತ್ತೆ. ಆಗೋವರೆಗೆ ಅವ್ರು ಬಂದು ಹೇಳಿಕೆಗಳು ಕೊಡಬೇಕು. ಕೊಡಲಿಲ್ಲ ಅಂತಂದರೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು, ಅರೆಸ್ಟ್ ಮಾಡಬೇಕಾ ಅಥವಾ ಬೇರೆ ಏನೇನು ಮಾಡಬೇಕು ಅದನ್ನು ಅವರು SITನವರು ಮಾಡ್ತಾರೆ. ಕಾನೂನಾತ್ಮಕ ಒಂದಾದರೆ
ರಾಜಕೀಯವಾಗಿ ಕಾಂಗ್ರೆಸ್ ನಾಯಕರು ಇದೆಲ್ಲ ಮಾಡಿಸ್ತಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ನೇರ ಆರೋಪ. ನೋಡಿ, ರಾಜಕೀಯವಾಗಿ ನಮ್ಮ ಮುಖಂಡರು ಮಾನ್ಯ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ, ಅವರು ಪೊಲಿಟಿಕಲಿ ಅವರು ಉತ್ತರ ಕೊಡ್ತಾರೆ. ನಾನು ರಾಜಕೀಯವಾಗಿ ಯಾವುದೇ ಹೇಳಿಕೆಯನ್ನು ಕೊಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನನಗೆ ಒಂದಿಷ್ಟು ಜವಾಬ್ದಾರಿ ಇದೆ. ಒಬ್ಬ ಗೃಹ ಸಚಿವನಾಗಿ ನಾನು ಕೊಡ್ತಕ್ಕಂಥ ಹೇಳಿಕೆಗಳು ಸ್ವಲ್ಪ ಸಮರ್ಪಕವಾಗಿರಬೇಕು. ಅದಕ್ಕೋಸ್ಕರ ನಾನು ಈ ರಾಜಕೀಯ ಪ್ರಶ್ನೆಗಳಿಗೆ ಹೆಚ್ಚಿಗೆ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಅವರು ಯಾವ ಆಧಾರದ ಮೇಲೆ ಅವರು ಆ ರೀತಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ನನಗೆ ಗೊತ್ತಿಲ್ಲ. ಈಗ ನಾವು SITಯಲ್ಲಿ ಈ ಪೆನ್ ಡ್ರೈವ್ ಹೇಗೆ ಹೊರಗೆ ಬಂತು, ಯಾರು ಅದನ್ನು ಹೊರಗಡೆ ತಂದು ಮಾಡಿದರು, ಯಾವಾಗಿಂದ ಹೊರಗಡೆ ಬಂದಿದೆ, ಇವೆಲ್ಲ ಅವರು ನೋಡ್ತಾರೆ. SITನವರು ಅವೆಲ್ಲ ನೋಡ್ತಾರೆ, ಅದಕ್ಕೆ ಬೇಕಾದಂಥ ಕ್ರಮನೂ ತಗೊಳ್ತಾರೆ. ಗೊತ್ತಿಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಯಾರು ಹೋಗಿದಾರೋ ಹೋಗಿಲ್ವೋ ಅಥವಾ ಯಾರು ಕಳಿಸಿದ್ದಾರೆ ಅದೆಲ್ಲ ನಮಗೇನು ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ. ಇಲ್ಲ, ಅದು ನೋಡಬೇಕು, ಅದು ಎಕ್ಸಾಮಿನ್ ಮಾಡ್ತಾರೆ. ಕಾನೂನಲ್ಲಿ ಆ ರೀತಿ ಇತ್ತು ಅಂದರೆ ಅವ್ರ ಮೇಲೂ ಕೂಡ ಅವರನ್ನು ಈ ಕೇಸ್ನಲ್ಲಿ ಸೇರಿಸ್ಕೊಳ್ತಾರೆ. ಸರ್, ಕುಮಾರಸ್ವಾಮಿ ಅವರು ಇದನ್ನು ಪದೇ ಪದೇ ರಾಜಕೀಯವಾಗಿ ಅಷ್ಟೇ ಬಳಸ್ಕೊಳ್ತಿದ್ದಾರೆ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ನೋಡಿ ಇವರೇ, ರಾಜಕೀಯದಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತವೆ. ಒಂದು ಕೊಲೆ ಆದರೆ ಅದನ್ನು ಯಾವ ರೀತಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ರಾಜಕೀಯಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಯಾರು ಮಾಡಿದ್ದಾರೆ? ಇಂಥ ಘಟನೆಗಳನ್ನು ಧೈರ್ಯ ಕೊಡ್ತಾ ಇದ್ದೀವಿ. ಯಾರು ಧೈರ್ಯವಾಗಿ ಬಂದು ಎಲ್ಲ ರೀತಿ ರಕ್ಷಣೆ ಹೇಳಿ ಅವ್ರಿಗೆಲ್ಲ ಹೇಳ್ತಾ ಇದ್ದೀವಿ. ಯಾರ್ಯಾರನ್ನ ನಾವು ಈಗ ಐಡೆಂಟಿಫೈ ಮಾಡಿದ್ದೀವಿ, ನಮ್ಮಲ್ಲಿ ಅವರು SITನವರು ಆ ವಿಡಿಯೋಗಳಲ್ಲಿ ಇರ್ತಕ್ಕಂಥ ಐಡೆಂಟಿಫೈ ತಪ್ಪಾಗುತ್ತೆ. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಬೇರೆ ಕೇಸ್ಗಳ ಥರ ಆಗಿದೆ, ಬೇರೆ ಏನೋ ಕಳ್ತನ ಮಾಡಿದ್ದಾರೆ, ಬೇರೆ ಏನೋ ಮರ್ಡರ್ ಮಾಡಿದ್ದಾರೆ, ಅಂಥ ಕೇಸ್ಗಳಲ್ಲಾದರೆ ಅವರು ಮಾಡ್ತಾರೆ, ಕ್ವಿಕ್ಕಾಗಿ ಏನು ಬೇಕು ಮಾಡ್ತಾರೆ ಕಾನೂನು ಪ್ರಕಾರ. ಆದರೆ ಇದು ಭಾಳ ಸೆನ್ಸಿಟಿವ್ ಇದೆ. ಒಬ್ಬರ ಜೀವನ, ಒಬ್ಬರ ಒಂದು ಕುಟುಂಬದ ಜೀವನ, ಇವೆಲ್ಲ ಇದರಲ್ಲಿ ಅಡಗಿದೆ. ಅದಕ್ಕೋಸ್ಕರ ನಾವು ಏನೇ ಮಾಡಿದ್ರು ಭಾಳ ಎಚ್ಚರಿಕೆ. ಅದು ಇಲ್ಲ ಟೆಕ್ನಿಕಲ್ ಮ್ಯಾಟರ್ಸ್ ಆಗ ಕಂಪ್ಲೇಂಟ್ ಏನು ಬಂದಿರುತ್ತೆ, ಆ ಕಂಪ್ಲೇಂಟಿನ ಆಧಾರದ ಮೇಲೆ ಸೆಕ್ಷನ್ಗಳಾಗ್ತವೆ. ಯಾವುದೋ ಸೆಕ್ಷನ್ ಸುಮ್ಮನೆ ಹಾಕ್ಬಿಟ್ರೆ ಆಗೋದಿಲ್ಲ. ಈಗ ಅವರು ಹಾಕಿರ್ತಕ್ಕಂಥ ಸೆಕ್ಷನ್ಸ್ಗಳು ಆ ಕಂಪ್ಲೇಂಟಿನ ಆಧಾರದ ಮೇಲೆ ಹಾಕಿರ್ತಾರೆ. ಈಗ ನಿನ್ನೆ ಬಂದಿರತಕ್ಕಂಥ ಮಹಿಳೆ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಅವುಗಳು ಬೇರೆ ಸೆಕ್ಷನ್ಸನ್ನು ಅಟ್ರಾಕ್ಟ್ ಮಾಡುತ್ತವೆ. ಹಾಗಾಗಿ ನಾವು ಇಂಥದ್ದೇ ಸೆಕ್ಷನ್ ಹಾಕಬೇಕು, ಇದನ್ನೇ ಹಾಕಿಲ್ಲ, ಅದನ್ನೇ ಹಾಕಿಲ್ಲ ಅಂತ ನಾವು ಬರ್ತಾರೆ ಅಂತ ಅನಿಸುತ್ತೆ, ಬರ್ತಾರೆ ಅಂತ ಹೇಳಿಕೆಗಳು ಕೊಡ್ತಾರೆ, ಮುಂದೆ ಬಂದು ನಮಗೆ ಅವರು ಪ್ರೆಸೆಂಟ್ ಆಗ್ತಾರೆ, ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಅಂತ ಹೇಳಿ ನಾವು ಯಾಕೆಂದರೆ ಬರ್ತಾ ಇದು ಕೇಸ್ ಕಾಂಪ್ಲಿಕೇಟು ಆಗುತ್ತೆ ಮತ್ತು ಭಾಳ ಒಂದು ರೀತಿಯಲ್ಲಿ ಹೆಚ್ಚು ಜನರನ್ನ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ಅನ್ಕೊಳ್ತೀನಿ. ಆಗಿದೆ. ಇವರು ಮಾಡ್ಕೊಳ್ಬೋದು, ಆದರೆ ಬೆಟರ್ ಇಟ್ ಈಸ್ ಇನ್ ಫ್ರಂಟ್ ಆಫ್ ದಿ ಮ್ಯಾಜಿಸ್ಟ್ರೇಟ್ ಅಂತೇಳಿ ನಿನ್ನೆಯಿಂದ ಎಲ್ಲ ಈಗ ಸಂತ್ರಸ್ತರ ಮೇಲೆ ಪ್ರಭಾವ ಬೀರೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಯಾರು ನೋಡಿ, ಇದಕ್ಕೆ ನಾನು ಹೇಳೋದು, ಪ್ರಭಾವ ಬೀರೋದಕ್ಕೆ ಆಗೋದಿಲ್ಲ, ಮಾಡಬಾರ್ದು.
ಮಾಡೋದು. ಅವರು ವಾಲಂಟಿಯರ್ ಆಗಿ ಬಂದು ಹೇಳೋದಕ್ಕೆ ನಾವು ಅವರಿಗೆ ಅವಕಾಶ ಮಾಡಿಕೊಡ್ತೀವಿ. ಧೈರ್ಯವಾಗಿರೋದಕ್ಕೆ ಅವರಿಗೆ ಎಲ್ಲ ರೀತಿ ಸೆಕ್ಯೂರಿಟಿ ಕೊಡ್ತೀವಿ. ರಾಹುಲ್ ಗಾಂಧಿ ಅವರು ರಾಯಬರೇಲಿಯಲ್ಲಿ ಕೂಡ ಸ್ಪರ್ಧೆ ಮಾಡ್ತಾರೆ ಸರ್. ವಯನಾಡು ಸಾಕಾಗಿ ಏನಿಲ್ಲಪ್ಪ, ಈಗ ಸಿದ್ದರಾಮಯ್ಯನವರು 2 ಕಡೆ ಮಾಡಿರ್ಲಿಲ್ವಾ? ಈಗ ನನಗೆ ಅವಕಾಶ ಕೊಟ್ಟಿದ್ರೆ ನಾನು 2 ಕಡೆ ಮಾಡ್ತೀನಿ. ಅದೆಲ್ಲ ಏನು ಆ ಥರದ್ದೇನಿಲ್ಲ. ಜನಗಳ ಪಾಪ್ಯುಲಾರಿಟಿ, ಇಟ್ ಈಸ್ ಹಿಸ್ ಪಾಪ್ಯುಲಾರಿಟಿ.